ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಮೆನ್ಷನ್ ಫಾರ್ಮುಲಾ ಬಗ್ಗೆ ನೋಡ್ತಾ ಇದ್ದೇವೆ. ಆಯ್ತಾ, ಟಾಪಿಕ್ 1.5 ಮೊದಲನೇ ಚಾಪ್ಟರ್ನ 5ನೇ ಟಾಪಿಕ್ ಡೈಮೆನ್ಷನಲ್ ಫಾರ್ಮುಲಾ ಅಂಡ್ ಡೈಮೆನ್ಷನಲ್ ಇಕ್ವೇಶನ್. ಇದನ್ನು ನೋಡ್ತಾ ಇದ್ದೇವೆ. ಇದ್ರಲ್ಲಿ ನಾವೇನು ಕಲಿಯೋದಂತಂದ್ರೆ, ಹಿಂದೆ ಡೈಮೆನ್ಷನ್ ಬಗ್ಗೆ ಏನು ಬೇಸಿಕ್ಸ್ ಇತ್ತೋ ಎಲ್ಲ ಬೇಸಿಕ್ ವಿಷಯಗಳನ್ನು ತಿಳ್ಕೊಂಡಿದ್ರಿ. ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿಗಳನ್ನ ಡೈಮೆನ್ಷನ್ಗಳಾಗಿ ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ, ಈ ಎಲ್ಲ ವಿಷಯಗಳನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ರೆ. ಈ ವಿಡಿಯೋದಲ್ಲಿ ನಾವು ಈ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಹೇಗೆ ಅನ್ನೋದನ್ನ ನೋಡ್ತಾ ಇದ್ದೇವೆ ಬೇಸಿಕಲಿ. ಆಯ್ತಾ, ಸೊ ಶುರು ಮಾಡ್ಬಿಡೋಣ. ಈಗ ನೋಡಿ, ಒಂದಿಷ್ಟು ಡೈಮೆನ್ಷನಲ್ ಇಕ್ವೇಶನ್ಗಳನ್ನ ಬರೆದಿಟ್ಟಿದ್ದೇನೆ. ಒಂದಿಷ್ಟು ಟರ್ಮ್ಗಳ ಬಗ್ಗೆ ಮೊದಲು ಹೇಳ್ಕೊತೇನೆ. ಆಯ್ತಾ, ಈಗ ಈ ತರ ಇದೆ. ಮೊದಲು ವಾಲ್ಯೂಮ್ನ ಡೈಮೆನ್ಷನಲ್ ಇಕ್ವೇಶನ್ ಇದೆ. ಇದರಲ್ಲಿ ಡೈಮೆನ್ಷನ್ಗಳಂದ್ರೆ ಯಾವುದು? ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಡೈಮೆನ್ಷನ್ಗಳಂದ್ರೆ ಈ ಪವರ್ಗಳೇನಿದಾವಲ್ವಾ, ಈ ಪವರ್ಗಳು. ಅಂದ್ರೆ ವಾಲ್ಯೂಮ್ಗೆ ಮಾಸ್ನಲ್ಲಿ 0 ಡೈಮೆನ್ಷನ್, ಲೆಂತ್ನಲ್ಲಿ 3 ಡೈಮೆನ್ಷನ್. ಈ 3 ಅನ್ನೋದು ಪವರ್ನಲ್ಲಿ ಏನು ಬರ್ತದೆ ಅಲ್ವಾ, ಅದು ಡೈಮೆನ್ಷನ್. ಅದೇ ರೀತಿ ಟೈಮ್ನಲ್ಲಿ 0 ಡೈಮೆನ್ಷನ್ ಇದೆ. ಈ ತರ ಹೇಳ್ಬೋದು. ಸ್ಪೀಡ್ಗಾದ್ರೆ ಸ್ಪೀಡ್ಗೆ ಮಾಸ್ನಲ್ಲಿ 0 ಡೈಮೆನ್ಷನ್, ಲೆಂತ್ನಲ್ಲಿ 1 ಡೈಮೆನ್ಷನ್, ಟೈಮ್ನಲ್ಲಿ -1 ಡೈಮೆನ್ಷನ್ ಇದೆ. ಈ ರೀತಿಲಿ ಹೇಳ್ಬೋದು. ಈಗ ಡೈಮೆನ್ಷನ್ ಅಂತಂದ್ರೆ ಏನಾಯ್ತು? ಪವರ್ಸ್ ಅನ್ನೋದಾಯ್ತು. ಹೌದಾ? ಈಗ ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೇನು? ಡೈಮೆನ್ಷನಲ್ ಫಾರ್ಮುಲಾ ಅಂತಂದ್ರೆ ಈ ರೀತಿ ಬರ್ದಿದ್ದೀರಲ್ವಾ ನೀವು, ಇಡೀ ಫಾರ್ಮುಲಾ ಏನ್ ಬರ್ದಿದ್ದೀರೋ ಈ ಇಡೀ ಫಾರ್ಮುಲಾಗೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತೇವೆ. ಡೈಮೆನ್ಷನ್ ಅಂದ್ರೆ ಬರೀ ಪವರ್ ಮಾತ್ರ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇಡೀ ಇದು. ಓಕೆನಾ? ಈಗ ಡೈಮೆನ್ಷನ್ ಇಕ್ವೇಶನ್ ಅಂತಂದ್ರೆ ಏನು? ಡೈಮೆನ್ಷನ್ ಇಕ್ವೇಶನ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವೇನ್ ಬರ್ತಿದ್ದೀರಾ? ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಬರ್ದಿದ್ದೀರಾ. ಹೌದಾ? ಇಲ್ಲಿ ವಾಲ್ಯೂಮ್ ಇದೆ. ವಾಲ್ಯೂಮ್ ಅನ್ನುವಂಥದ್ದು ಏನು? ಆಕ್ಚುಲಿ ಫಿಸಿಕಲ್ ಕ್ವಾಂಟಿಟಿ. ಆ ಫಿಸಿಕಲ್ ಕ್ವಾಂಟಿಟಿ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀರಾ ನೀವು? ಡೈಮೆನ್ಷನಲ್ ಫಾರ್ಮುಲಾ ಬರ್ತಿದ್ರೆ. ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಡೈಮೆನ್ಷನಲ್ ಫಾರ್ಮುಲಾವನ್ನ ಇಕ್ವೇಟ್ ಮಾಡುವಂತಹ ಈ ಇಡೀ ಇಕ್ವೇಶನ್ ಇದೆಯಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಸೈಡ್, ಇಡೀ ಇಕ್ವೇಶನ್ಗೆ ನಾವು ಡೈಮೆನ್ಷನಲ್ ಇಕ್ವೇಶನ್ ಅಂತ ಕರಿತೇವೆ. ಆಯ್ತಾ? ಏನೇನ್ ಹೇಳ್ಬೇಕದು? ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇದು, ಮತ್ತೆ ಯಾವ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಇದು, ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಡೈಮೆನ್ಷನಲ್ ಫಾರ್ಮುಲಾ ಎರಡನ್ನು ಇಕ್ವೇಟ್ ಮಾಡುವಂತ ಇಡೀ ಇಕ್ವೇಶನ್ ಇದೆಯಲ್ವಾ, ಇದಕ್ಕೆ ನಾವು ಡೈಮೆನ್ಷನಲ್ ಇಕ್ವೇಶನ್ ಅಂತ ಕರಿತೇವೆ. ಇದ್ರ ಬಗ್ಗೆ ನಿಮ್ಗೆ ಯಾರು ಕೇಳೋದಿಲ್ಲ, ಜಸ್ಟ್ NCERT ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಆಯ್ತಾ? ಈಗ ಮೇನ್ ವಿಷಯಕ್ಕೆ ಬರೋಣ, ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಹೇಗೆ ಅಂತ. ಆಯ್ತಾ? ಎಕ್ಸಾಮ್ ನಲ್ಲೂ ನಿಮ್ಗೆ ಇದನ್ನೇ ಕೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಹೇಗೆ? ಯಾವ್ದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿ ಕೊಟ್ಟು ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತ ಹೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದಕ್ಕಿಂತ ಮೊದಲು ನಿಮ್ಗೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು, ಅದ್ರ ಫಾರ್ಮುಲಾ ಹೇಗಿರುತ್ತೆ, ಅದ್ರ ಡೈಮೆನ್ಷನಲ್ ಫಾರ್ಮುಲಾ ನೀವು ಬರಿಬೇಕು. ಬಟ್ ಅದರ ಆಕ್ಚುಯಲ್ ಫಾರ್ಮುಲಾ ಹೇಗಿರುತ್ತೆ ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಯ್ತಾ? ಬಟ್ ಈ ಚಾಪ್ಟರ್ ನಲ್ಲಿ ನಾನು ನಿಮ್ಗೆ ಏನೇನು ಪ್ರಾಕ್ಟೀಸ್ ಮಾಡಿಸ್ತೇನೋ ಅಥವಾ ನಿಮ್ಗೆ ಏನೇನು ನಾನು ಹೋಮ್ವರ್ಕ್ ಕೊಡ್ತೇನೋ ಎಲ್ಲದರಲ್ಲೂ ಅದ್ರ ಫಾರ್ಮುಲಾ ನಾನೇ ಕೊಟ್ಟು ನಿಮಗೆ ಬರೆಯಾದ್ರ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತ ಹೇಳ್ತೇನೆ. ಯಾಕಂದ್ರೆ ನೀವು ಆಬ್ವಿಯಸ್ಲಿ ಹೈಸ್ಕೂಲ್ನಲ್ಲಿ ಕಲ್ತಿದ್ದನ್ನ ಮರ್ತಿರ್ತೀರಾ. ಇನ್ ಮುಂದೆ ನೀವು ಕಲಿತಾ ಹೋದಂಗೆ ಅವುಗಳ ಆಕ್ಚುಯಲ್ ಫಾರ್ಮುಲಾ ಕೂಡ ನಿಮ್ಗೆ ನೆನಪಿರ್ತಾ ಹೋಗುತ್ತೆ. ಓಕೆನಾ? ಈಗ ನೀವು ಯಾವ್ಯಾವ್ದ್ರ ಡೈಮೆನ್ಷನಲ್ ಫಾರ್ಮುಲಾ ಬರೀತಿರಲ್ವಾ, ಇವೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಚಾಪ್ಟರ್ಗಳು ಮುಂದಿದಾವೆ. ಸೊ ಇವೆಲ್ಲ ಫಾರ್ಮುಲಾಗಳನ್ನ ನೀವು ಡೀಟೇಲ್ಡ್ ಆಗಿ ಕಲಿತಾ ಹೋಗ್ತೀರಾ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಫಾರ್ಮುಲಾ ಕೊಟ್ಟಾಗ ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಳ್ಳಿ ಸಾಕು. ಆಯ್ತಾ? ಈಗ ಮೊದಲು ಇಲ್ಲಿ ವಾಲ್ಯೂಮ್ ಇನ್ ಬರ್ದಿಟ್ಟಿದ್ದೇನೆ, ಸ್ಪೀಡ್ ಇನ್ ಬರ್ದಿಟ್ಟಿದ್ದೇನೆ, ಮೊಮೆಂಟಮ್ ಇನ್ ಬರ್ದಿಟ್ಟಿದ್ದೇನೆ. ಇವೆಲ್ಲ ಏನು ಆಕಾಶದಿಂದ ಉದುರ್ತಾ ಇದ್ರೆ ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ. ಅವುಗಳನ್ನ ಹೇಗೆ ಬರ್ದೆ ಅನ್ನೋದನ್ನ ನಿಮ್ ಮುಂದೆ ಹೇಳ್ತೇನೆ. ಆಯ್ತಾ? ಈಗ ಮೊದಲು ವಾಲ್ಯೂಮ್ ಇನ್ ನೋಡೋಣ. ಆಯ್ತಾ? ವಾಲ್ಯೂಮ್ ಅಂದ್ರೆ ಜಗತ್ತಿನ ಯಾವುದೇ ವಾಲ್ಯೂಮ್ ತಗೋಬಹುದು ನೀವು. ಸ್ಪಿಯರ್ಗೂ ಒಂದು ವಾಲ್ಯೂಮ್ ಇರುತ್ತೆ. ಹೌದಾ? ಸ್ಪಿಯರ್ನ ವಾಲ್ಯೂಮ್ ತಗೋಬಹುದು, ಗೋಳದ ಘನಫಲ ತಗೋಬಹುದು, ಅಥವಾ ಒಂದು ಆಯತ ಘನ ಅಂದ್ರೆ ಕ್ಯೂಬಾಯ್ಡ್ ನ ವಾಲ್ಯೂಮ್ ತಗೋಬಹುದು, ಅಥವಾ ಒಂದು ಕ್ಯೂಬ್ ನ ವಾಲ್ಯೂಮ್ ತಗೋಬಹುದು. ಜಗತ್ತಿನ ಯಾವುದೇ ವಸ್ತುವಿನ ವಾಲ್ಯೂಮ್ ತಗೋಬಹುದು. ಅದರ ಡೈಮೆನ್ಷನ್ ಸೇಮ್ ಆಗಿರುತ್ತೆ. ಓಕೆನಾ? ನಾವೇನ್ ಮಾಡೋಣ, ಒಂದು ಕ್ಯೂಬಾಯ್ಡ್ ನ ವಾಲ್ಯೂಮ್ ತಗೊಳ್ಳೋಣ. ಕ್ಯೂಬಾಯ್ಡ್ ಅಂತಂದ್ರೆ ಆಯತಘನ. ಹೌದಾ? ಇದು ಒಂದು ಆಯತಘನ. ಓಕೆ, ಆಯತಘನದ ವಾಲ್ಯೂಮ್ ಹೇಗಿರುತ್ತೆ? ಆಯತಘನದ ವಾಲ್ಯೂಮ್ ಹೇಗಿರುತ್ತೆ? ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಹೌದಾ? ಲೆಂತ್, ಈ ಉದ್ದವನ್ನ ಲೆಂತ್ ಅಂತ ಕರೀರಿ, ಈ ಉದ್ದವನ್ನ ಬ್ರೆಡ್ತ್ ಅಂತ ಕರೀರಿ, ಮತ್ತೆ ಈ ಉದ್ದ ಉಂಟಲ್ವಾ, ಈ ಉದ್ದವನ್ನ ಹೈಟ್ ಅಂತ ಕರೀರಿ. ಆವಾಗ ಆಯತದ ಘನಫಲದ ಅಥವಾ ಇದೇನಂತಾರೆ ಇದಕ್ಕೆ, ಕ್ಯೂಬಾಯ್ಡ್ ನ ವಾಲ್ಯೂಮ್ ನ ಫಾರ್ಮುಲಾ ಏನ್ ಬರುತ್ತೆ? ಅವಾಗ ಕ್ಯೂಬಾಯ್ಡ್ ನ ವಾಲ್ಯೂಮ್ ನ ಫಾರ್ಮುಲಾ ಏನ್ ಬರುತ್ತೆ? LBH ಅಂತ ಬರುತ್ತೆ. ಹೌದಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಈಗ ಲೆಂತ್ ಅಂದ್ರೆ ಆಕ್ಚುಲಿ ಏನು? ಈಗ ನಾವ್ ಇದ್ರದ್ದು ಈ ವಾಲ್ಯೂಮ್ ಇಂದು ಡೈಮೆನ್ಷನಲ್ ಫಾರ್ಮುಲಾವನ್ನ ಬರೆಯೋಣ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಅನ್ನೋದನ್ನ ಡಿನೋಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಎರಡೂ ಕಡೆಗೆ ಒಂದು ಸ್ಕ್ವೇರ್ ಬ್ರಾಕೆಟ್ ನ ಹಾಕೋತೀವಿ. ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹೌದಾ? ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡಿದ್ದೀನಿ ಅಂದ್ರೆ ಏನರ್ಥ? ನಾನು ಅವುಗಳ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಈ V ಅಂತ ಬರ್ದಿದ್ದೀನಿ ಅಲ್ವಾ, ಅಂದ್ರೆ ವಾಲ್ಯೂಮ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ.
ಓಕೆನಾ. ಈಗ ಎಲ್ ಅಂತಂದ್ರೆ ಆಕ್ಚುಲಿ ಏನು, ಇದನ್ನ ಎಲ್ ಅಂದ್ರೆ ಈ ಉದ್ದ, ಹೌದಾ. ಇದಂದ್ರೆ ಆಕ್ಚುಲಿ ಏನು, ಲೆಂತ್ ತಾನೆ. ಸೊ ಲೆಂತ್ಗೆ ಏನ್ ಬರಿತೀವಿ ನಾವು, ಡೈಮೆನ್ಷನಲ್ಲಿ ಎಲ್ ಅಂತ ಬರಿತೀವಿ, ಓಕೆನಾ. ಅದೇ ರೀತಿ ಈ ಬಿ ನ ಡೈಮೆನ್ಷನ್ ಏನು, ಬಿ ಅಂತಂದ್ರೆ ಈ ಉದ್ದ, ಹೌದಾ. ಇದೇನು ಆಕ್ಚುಲಿ, ಇದು ಕೂಡ ಒಂದ್ ಲೆಕ್ಕದ ಲೆಂತ್, ಹೌದಾ, ಇಲ್ಲಿಂದ ಇಲ್ಲಿರುವಂತ ಲೆಂತ್, ಹೌದಾ. ಸೊ ಇದನ್ನು ಕೂಡ ಬಿ ಅನ್ನು ಕೂಡ ನಾವೇನಂತ ಬರಿಬಹುದು, ಲೆಂತ್ ಅಂತ ಬರಿಬಹುದು. ಅಂದಾಗೆ ಹೈಟ್, ಹೈಟ್ ಅಂದ್ರೆ ಇದು, ಹೌದಾ. ಇದೇನು, ಇದು ಕೂಡ ಒಂದು ಲೆಂತ್, ರೈಟ್. ಸೊ ಇದನ್ನು ಕೂಡ ಎಲ್ ನಿಂದನೇ ನಾವು ಡಿನೋಟ್ ಮಾಡಬಹುದು. ಎಲ್ ನ ಡೈಮೆನ್ಷನ್ ಎಲ್ ಅಂದ್ರೆ ಲೆಂತ್ ನ ಡೈಮೆನ್ಷನ್, ಬ್ರೆಡ್ತ್ ನ ಡೈಮೆನ್ಷನ್ ಕೂಡ ಎಲ್, ಹೈಟ್ ನ ಡೈಮೆನ್ಷನ್ ಕೂಡ ಎಲ್. ಸೊ ಏನಾಗುತ್ತೆ, ಎಲ್ ಇಂಟು ಎಲ್ ಇಂಟು ಎಲ್, ಎಲ್ ಕ್ಯೂಬ್ ಆಗುತ್ತೆ ತಾನೆ. ಸೊ ವಾಲ್ಯೂಮ್ ನ ಡೈಮೆನ್ಷನ್ ಸ್ಕ್ವೇರ್ ಬ್ರಾಕೆಟ್ ಬರಬೇಕು, ಎಲ್ ಕ್ಯೂಬ್ ಅನ್ನೋದಾಯ್ತು, ಓಕೆನಾ. ಈಗ ನೋಡಿ, ಇಷ್ಟೇ ಬರೆದ್ರೆ ವಾಲ್ಯೂಮ್ ನ ಡೈಮೆನ್ಷನ್ ಏನು ಅಂತ ಕೇಳಿದಾಗ ಲೆಂತ್ ಗೆ 3 ಡೈಮೆನ್ಷನ್ ಇರುತ್ತೆ ಅಂತ ಇಷ್ಟೇ ಬರೆದ್ರೆ ಆನ್ಸರ್ ಕರೆಕ್ಟ್. ಆದ್ರೆ ಫಿಸಿಕ್ಸ್ ನಲ್ಲಿ ಒಂದು ಸಂಪ್ರದಾಯ ಇದೆ, ಏನಪ್ಪಾ ಅಂತಂದ್ರೆ ಎಂ ಎಲ್ ಟಿ ರೂಪದಲ್ಲಿ ಇಡ್ತಾರೆ, ಓಕೆನಾ. ಸೊ ಇದನ್ನು ಆ ರೂಪದಲ್ಲಿ ಇಡೋಣ. ಎಂ ಎಲ್ ಟಿ, ಎಂ ಅಂತಂದ್ರೆ ಏನು, ಎಂ ಅಂತಂದ್ರೆ ಮಾಸ್, ಎಲ್ ಅಂತಂದ್ರೆ ಏನು, ಎಲ್ ಅಂತಂದ್ರೆ ಲೆಂತ್, ಟಿ ಅಂತಂದ್ರೆ ಏನು, ಟೈಮ್. ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರ, ಹಿಂದಿನ ವಿಡಿಯೋ ನೋಡಿದವರಿಗೆ ಇದು ಅರ್ಥ ಆಗುತ್ತೆ. ಒಂದ್ ವೇಳೆ ನೋಡ್ಲಿಲ್ಲ ಅಂತಂದ್ರೆ ನಿಮ್ ಸ್ಕ್ರೀನ್ ಮೇಲೆ ಹಿಂದಿನ ವಿಡಿಯೋದ ಒಂದು ಸ್ಕ್ರೀನ್ ಶಾಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾನೆ, ಯಾವ್ಯಾವ್ದ್ರ ಡೈಮೆನ್ಷನ್ ಏನು ಅಂತ ಒಮ್ಮೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ, ಆಯ್ತಾ. ಈಗ ಇದನ್ನ ಯಾವ ರೀತಿ ಬರಿಬೇಕಾಯ್ತು ನಾವು, ವಾಲ್ಯೂಮ್ ನ ಡೈಮೆನ್ಷನ್ ನಲ್ಲಿ ಎಂ ಎಷ್ಟಿದೆಯಪ್ಪ, ಎಂ ಎಲ್ಲಾದ್ರೂ ಕಾಣ್ತಾ ಇದೆ ನಿಮ್ಗೆ, ಎಂ ಕಾಣ್ತಾ ಇಲ್ಲ ಅಂದ್ರೆ ಎಮ್ಗೆ ಏನ್ ಡೈಮೆನ್ಷನ್ ಇದ್ದಂಗಾಯ್ತು, ಎಮ್ಗೆ 0 ಡೈಮೆನ್ಷನ್, ಎಂ ಇಲ್ವೇ ಇಲ್ಲ ತಾನೆ. ಸೊ ಎಮ್ಗೆ 0 ಡೈಮೆನ್ಷನ್. ಎಲ್ಲಿದ್ಯಾ, ಹೌದು ಎಲ್ಲಿದೆ. ಎಲ್ಗೆ ಎಷ್ಟು ಡೈಮೆನ್ಷನ್ ಇದೆ, 3 ಡೈಮೆನ್ಷನ್ ಇದೆ. ಸೊ ಎಲ್ಗೆ 3 ಡೈಮೆನ್ಷನ್ ಅಂತ ಬರೀರಿ. ಟಿ ಇದೆಯಾ, ಟಿ ಇಲ್ವೇ ಇಲ್ಲ ಅಂತಂದ್ರೆ ಟಿಗೆ 0 ಡೈಮೆನ್ಷನ್ ಇದ್ದಾಗಾಯ್ತು, ಟಿ ಡೈಮೆನ್ಷನ್ ಇಲ್ಲ ಅನ್ನೋದಾಯ್ತು, ಓಕೆನಾ. ಸೊ ಇದು ವಾಲ್ಯೂಮ್ ನ ಡೈಮೆನ್ಷನಲ್ ಫಾರ್ಮುಲಾ. ಇದೇ ರೀತಿ ಒಂದೆರಡನ್ನ ನಾನು ಬರೀತೇನೆ, ಉಳಿದವುಗಳನ್ನ ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತೇನೆ, ನೀವು ಅದನ್ನ ಮಾಡ್ಕೋಬೇಕು. ಫಾರ್ಮುಲಾ ನಾನು ಹೇಳ್ತೇನೆ, ಡೈಮೆನ್ಷನಲ್ ಫಾರ್ಮುಲಾ ನಿಮ್ಗೆ ಬರೆಯೋದು ನಿಮ್ಗೆ ತಿಳಿಬೇಕು ಈಗ, ಓಕೆನಾ. ಹೋಮ್ವರ್ಕ್ ಕೊಡ್ತೇನೆ, ಅದಾದ್ಮೇಲೆ ಲಾಸ್ಟ್ ಗೆ ಹೋಮ್ವರ್ಕ್ಗೆ ಆನ್ಸರ್ ಅನ್ನು ಕೂಡ ನಾನೇ ಡಿಸ್ಪ್ಲೇ ಮಾಡ್ತೇನೆ, ಆಯ್ತಾ. ಈಗ ಮುಂದಕ್ಕೆ ಹೋಗೋಣ. ಏನಂತ ಕೇಳಿದ್ದೆ ನಾನು, ಸ್ಪೀಡ್. ಓಕೆ, ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ ನೋಡೋಣ. ಸ್ಪೀಡ್ ಬಗ್ಗೆ ನೀವೆಲ್ಲ 9th ಅಲ್ಲಿ ಕಲ್ತಿರ್ತೀರ ಅಥವಾ ಅದಕ್ಕಿಂತ ಚಿಕ್ಕಿದ್ದಾಗೂ ಕಲ್ತಿರ್ತೀರ, ಹೌದಾ. ಪ್ರೈಮರಿಲೂ ಸ್ಪೀಡ್ ಬಗ್ಗೆ ಕಲ್ತಿರ್ತೀರ. ಸ್ಪೀಡ್ಗೆ ಏನ್ ಫಾರ್ಮುಲಾ ಅಪ್ಪ, ಸ್ಪೀಡ್ಗೆ ಏನ್ ಫಾರ್ಮುಲಾ, ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಹೌದಾ. ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ, ಆಯ್ತಾ. ಈಗ ಸ್ಪೀಡ್ ನ ಡೈಮೆನ್ಷನ್ ಬರಬೇಕು ಅಂದ್ರೆ ಸ್ಪೀಡ್ ಅನ್ನ ನಾವ್ ಯಾವ್ದ್ರಲ್ಲಿ ಇಡೋಣ, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಡೋಣ. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಟ್ಟಿದ್ದೀವಿ ಅಂತಂದ್ರೆ ಸ್ಪೀಡ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅರ್ಥ. ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿರುವಂತ ಡಿಸ್ಟೆನ್ಸ್, ಇದೇನು ಇಲ್ಲಿಂದ ಇಲ್ಲಿರುವಂತ ಲೆಂತ್, ಹೌದಾ. ಸೊ ಡಿಸ್ಟೆನ್ಸ್ ಏನು ಡೈಮೆನ್ಷನ್ ಆಗ್ಬೇಕಾಯ್ತು, ಡಿಸ್ಟೆನ್ಸ್ ನ ಡೈಮೆನ್ಷನ್. ಡಿಸ್ಟೆನ್ಸ್ ಅಂತಂದ್ರೆ ಉದ್ದ ತಾನೆ, ಇಲ್ಲಿಂದ ಇಲ್ಲಿರುವಂತ ದೂರ ಅಥವಾ ಹೌದಾ, ಇಲ್ಲಿಂದ ಇಲ್ಲಿರುವಂತ ಲೆಂತ್, ಹೌದಾ. ಸೊ ಡಿಸ್ಟೆನ್ಸ್ಗೆ ಏನು ಡೈಮೆನ್ಷನ್ ಆಗ್ಬೇಕಾಯ್ತು, ಡಿಸ್ಟೆನ್ಸ್ ನ ಡೈಮೆನ್ಷನ್ ಎಲ್ ಆಗ್ಬೇಕಾಯ್ತು. ಟೈಮ್ ನ ಡೈಮೆನ್ಷನ್ ಏನು, ಟಿ, ರೈಟ್. ಸೊ ಇದನ್ನ ಇನ್ನೊಂದು ರೀತಿಲಿ, ಟಿ ಕೆಳಗಡೆ ಇದೆ, ಟಿ ಅನ್ನ ಮೇಲ್ಗಡೆ ತಗೋಗ್ಬೇಕು ಅಂತಂದ್ರೆ ಇಲ್ಲಿ ಏನು ಕೆಳಗಡೆ ಇದ್ದಾಗ ಏನು, ಟಿ ಪವರ್ 1. ಈ ಟಿ ಪವರ್ 1 ಮೇಲ್ಗಡೆ ಹೋದಾಗ ಏನಾಗುತ್ತೆ, ಟಿ ಪವರ್ -1 ಆಗುತ್ತೆ. ಸೊ ಎಸ್ ಅನ್ನ ಇದ್ದಕ್ಕಿದ್ದಾಗೆ ಬರೀರಿ, ಎಲ್ ಅನ್ನು ಕೂಡ ಇದ್ದಕ್ಕಿದ್ದಾಗೆ ಬರೀರಿ. ಟಿ ಕೆಳಗಡೆ ಇರೋದು ಮೇಲ್ಗಡೆ ಹೋದಾಗ ಏನಾಗುತ್ತೆ, ಟಿ ಪವರ್ -1 ಆಗುತ್ತೆ, ಓಕೆನಾ. ಸೊ ಇದು ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ, ಆಯ್ತಾ. ಇಷ್ಟು ಬರೆದ್ರೆ ಆನ್ಸರ್ ಕರೆಕ್ಟ್, ರಾಂಗ್ ಅಲ್ಲ. ಆದ್ರೆ ಫಿಸಿಕ್ಸ್ ನಲ್ಲಿರೋ ಸಂಪ್ರದಾಯ ಎಂ ಎಲ್ ಟಿ ಪವರ್ ನಲ್ಲಿ ಇರ್ತಾರೆ, ಹೌದಾ, ಎಂ ಎಲ್ ಟಿ ನಲ್ಲಿ ಇರ್ತಾರೆ. ಸೊ ಸ್ಪೀಡ್ ನ ಡೈಮೆನ್ಷನ್ ಎಂ ಎಷ್ಟಿದೆಯಪ್ಪ, ಎಂಗೆ ಡೈಮೆನ್ಷನ್ನೇ ಇಲ್ಲ, ಹೌದಾ. ಎಂ ಕಾಣ್ತಾ ಇದೆ ಎಲ್ಲೆಲ್ಲಾದ್ರೂ, ಎಂಗೆ ಡೈಮೆನ್ಷನ್ ಇಲ್ಲ. ಎಲ್ಗೆ ಡೈಮೆನ್ಷನ್ ಇದೆಯಾ, ಹೌದು, ಎಲ್ಗೆ ಡೈಮೆನ್ಷನ್ 1 ಇದೆ. ಪವರ್ 1 ಇದ್ರೆ ಅದನ್ನ ಬರೆಯೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನೋಡಿ, ಟಿ ನ ಡೈಮೆನ್ಷನ್ ಎಷ್ಟಿದೆ, -1 ಇದೆ, ಅದನ್ನ ಬರೀರಿ, ಆಯ್ತಾ. ಇದು ನಿಮ್ಮ ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ ಅಥವಾ ಇದು ಸ್ಪೀಡ್ ನ ಡೈಮೆನ್ಷನಲ್ ಇಕ್ವೇಶನ್. ಈಗ ನಾವು ವೆಲಾಸಿಟಿ ನೋಡೋಣ, ಆಯ್ತಾ. ವೆಲಾಸಿಟಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಓಕೆನಾ. ಸ್ಥಾನಪಲ್ಲಟ ಭಾಗಿಸು ತೆಗೆದುಕೊಂಡ ಕಾಲ. ವೇಗ ಅಂತಂದ್ರೆ ಸ್ಥಾನಪಲ್ಲಟ ಭಾಗಿಸು ತೆಗೆದುಕೊಂಡ ಕಾಲ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಆಕ್ಚುಲಿ ಇದು ಒಂದು ಲೆಂತ್ ತಾನೆ. ಈ ಪಾಯಿಂಟ್ ನಿಂದ ಈ ಪಾಯಿಂಟ್ಗೆ ಅಥವಾ ಒಂದು ಊರಿನಿಂದ ನಿಮ್ಗೆ ಮತ್ತೊಂದು ಊರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೋದು, ಒಂದೇ ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಅಥವಾ ನೀವು ಅಲ್ಲಿ ಇಲ್ಲಿ ಸುತ್ತಾಡಿ 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 ಈ ಊರಿಗೆ ಹೋಗ್ಬೋದು. ಆಕ್ಚುಲಿ ನೀವು ಈ ಊರಿಂದ ಈ ಊರಿಗೆ ಹೋದಂಗೆ ಆಯ್ತು ಅಷ್ಟೇ, ಹೌದಾ. ಸೊ ಈ ಊರಿಂದ ಈ ಊರಿಗೆ ನೀವು ಹೋದಂಗಾಯ್ತು ಅಂದ್ರೆ ಈ ಊರಿಂದ ಈ ಊರಿಗಿರೋ ಡಿಸ್ಟೆನ್ಸ್ ಎಷ್ಟು, ಈ ಊರಿಂದ ಈ ಊರಿಗಿರುವಂತ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು, ಅದು ಡಿಸ್ಪ್ಲೇಸ್ಮೆಂಟ್. ಇವೆಲ್ಲ ನಿಮ್ಗೆ ಮುಂಚೆ ಗೊತ್ತಿರುತ್ತೆ, ಹೌದಾ. ಸೊ ಈ ಊರಿಂದ ಈ ಊರಿಗಿರುವಂತ ಮಿನಿಮಮ್ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಅಂದ್ರೆ ಈ ಲೆಂತ್,
ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಾದಂಗಾಯ್ತು, ಒಂದು ಪ್ರಕಾರದ ಲೆಂತೇ ಆದಂಗಾಯ್ತು. ಸೊ ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಏನ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಕೂಡ ಲೆಂತ್ ನ ಡೈಮೆನ್ಷನ್ ಏನೋ ಅದೇ ಬರುತ್ತೆ. ಟೈಮ್ ನ ಡೈಮೆನ್ಷನ್ ಇಸ್ ಟೈಮ್ ನ ಡೈಮೆನ್ಷನ್. ಓಕೆ, ಟಿ. ಸೊ ಇದೇನಾದಂಗಾಯ್ತು, ವೆಲಾಸಿಟಿ ಡೈಮೆನ್ಷನ್ ನಾವು ತೆಗೆದ್ರೆ Lt⁻⁻1 ಆದಂಗಾಯ್ತು. ಓಕೆನಾ, ಇದನ್ನ ಫಿಸಿಕ್ಸ್ ನ ಪದ್ಧತಿಯ ಪ್ರಕಾರ ಬರೆಯೋದಾದ್ರೆ m⁻0 L⁻1 T⁻⁻1 ಅಂತ ಬರಿಬೇಕಾಯ್ತು. ನೋಡಿ, ನಮ್ಮ ವೆಲಾಸಿಟಿಯ ಡೈಮೆನ್ಷನ್, ನಮ್ಮ ಸ್ಪೀಡ್ ನ ಡೈಮೆನ್ಷನ್, ವೆಲಾಸಿಟಿ ಡೈಮೆನ್ಷನ್, ಸ್ಪೀಡ್ ನ ಡೈಮೆನ್ಷನ್ ಎರಡು ಸೇಮ್ ಬಂದಿದೆ. ಒಂದು ಟಿಪ್ಸ್ ನಿಮ್ಗೆ ಏನಪ್ಪಾ ಅಂತಂದ್ರೆ, ನೀವು ಈ ವೆಲಾಸಿಟಿಯ ಡೈಮೆನ್ಷನ್ ಉಂಟಲ್ವಾ, ಈ ಡೈಮೆನ್ಷನಲ್ ಇಕ್ವೇಶನ್ ಉಂಟಲ್ವಾ, ಅಥವಾ ಈ ಡೈಮೆನ್ಷನಲ್ ಫಾರ್ಮುಲಾ ಉಂಟಲ್ವಾ, ಈ ಡೈಮೆನ್ಷನಲ್ ಫಾರ್ಮುಲಾ, ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಮುಂದೆ ಅದು ಅನುಕೂಲಕ್ಕೆ ಬರುತ್ತೆ. ಸೊ ಇದನ್ನ ಪಕ್ಕದಲ್ಲೆಲ್ಲಾದ್ರೂ ಬರೆದಿಟ್ಕೊಳ್ಳಿ, ಆಯ್ತಾ. ಇದು ನಿಮ್ಗೆ ನೆನಪಿರ್ಬೇಕು. ನೆನಪಿದ್ರೆ ಒಳ್ಳೇದು, ನೆನಪಿಲ್ಲ ಅಂತಂದ್ರೆ ಈ ರೀತಿಯಾಗಿ ನಾವು ಅದನ್ನ ವೆಲಾಸಿಟಿ ಡೈಮೆನ್ಷನ್ ಏನು ಅಂತ ನಾವು ಅದನ್ನ ತೆಗಿಬಹುದು. ಬಟ್ ನೆನಪಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಸೊ ಇದನ್ನ ನೆನಪಿಟ್ಕೊಳ್ಳಿ, ಆಯ್ತಾ. ಈಗ ನೆಕ್ಸ್ಟ್ ನೋಡೋಣ ಮೊಮೆಂಟಮ್. ಮೊಮೆಂಟಮ್ ನ ಡೈಮೆನ್ಷನಲ್ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮೊಮೆಂಟಮ್ ಅಂತಂದ್ರೆ ಏನು, ಆಕ್ಚುಲಿ ಮಾಸ್ ಇಂಟು ವೆಲಾಸಿಟಿ. ಓಕೆನಾ, ಮೊಮೆಂಟಮ್ ಅಂತಂದ್ರೆ ಅದರ ಫಾರ್ಮುಲಾ ಮಾಸ್ ಇಂಟು ವೆಲಾಸಿಟಿ, ಆಯ್ತಾ. ಮೊಮೆಂಟಮ್ ಅನ್ನ ಎಂ ಅಂತ ಬರೆಯೋಣ ಸದ್ಯಕ್ಕೆ. ಮಾಸ್ ನ ಡೈಮೆನ್ಷನ್ ಏನಪ್ಪ, ಎಂ, ಕ್ಯಾಪಿಟಲ್ ಎಂ ತಾನೆ. ಮಾಸ್ ನ ಡೈಮೆನ್ಷನ್ ಕ್ಯಾಪಿಟಲ್ ಎಂ. ಅದೇ ರೀತಿ ವೆಲಾಸಿಟಿಯ ಡೈಮೆನ್ಷನ್ ಬರೀರಿ. ಈಗ ಸದ್ಯ ಅಷ್ಟೇ ನೋಡಿದ್ರಿ, ಹೌದಾ. m⁻0 L⁻1 ಅಂಡ್ T⁻⁻1 ಇದು ವೆಲಾಸಿಟಿಯ ಡೈಮೆನ್ಷನ್. ಈಗ ಮೊಮೆಂಟಮ್ ನ ಡೈಮೆನ್ಷನ್ ಏನಾಗಬೇಕಾಯ್ತು, ಈಗ ನೋಡಿ ವೆಲಾಸಿಟಿ ಡೈಮೆನ್ಷನ್ ಯಾಕೆ ನೆನ್ಪಿಟ್ಕೊಳ್ಳಿ ಅಂದಿದೆ ಅಂತಂದ್ರೆ, ಈ ರೀತಿ ವೆಲಾಸಿಟಿಯ ಡೈಮೆನ್ಷನ್ ನಿಮ್ಗೆ ಯಾವ್ದಾದ್ರು ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಬಂದ್ಬಿಡ್ತಪ್ಪ ಅಂತ ಕೇಳಿದ್ರಪ್ಪ, ಆವಾಗ ವೆಲಾಸಿಟಿಯನ್ನ ನೀವು ಡೈರೆಕ್ಟ್ ಆಗಿ ಬರಿಬಹುದು. ಇಲ್ಲ ಅಂತಂದ್ರೆ ಒಂದ್ 4-5 ಸ್ಟೆಪ್ ಅನ್ನ ಎಕ್ಸ್ಟ್ರಾ ಮಾಡಬೇಕಾಗ್ತಿತ್ತು. ಸೊ ಡೈರೆಕ್ಟ್ ಆಗಿ ಬರ್ದ್ಬಿಡಿ. ಓಕೆನಾ, ಮೊಮೆಂಟಮ್ ನ ಡೈಮೆನ್ಷನಲ್ ಫಾರ್ಮುಲಾ ಏನಾಗಬೇಕಾಯ್ತು, ಇದಾಗಬೇಕಾಯ್ತು, mL⁻⁻1. ಓಕೆನಾ. ಈಗ ಎಕ್ಸಲರೇಷನ್ ಇನ್ ನೋಡುವ, ಆಯ್ತಾ. ಎಕ್ಸಲರೇಷನ್ ಅಂತಂದ್ರೆ ಏನು, ಎಕ್ಸಲರೇಷನ್ ಅಂತಂದ್ರೆ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಈ ಫಾರ್ಮುಲಾ ಎಲ್ಲ ಏನ್ ಹೇಳ್ತಾನೆ, ಈ ಫಾರ್ಮುಲಾ ಬಗ್ಗೆ ನೀವು ಸದ್ಯ ತಲೆ ಕೆಡಿಸ್ಕೋಬೇಡಿ, ಆಯ್ತಾ. ನೀವು ಹಿಂದೆ ಕಲ್ತದ್ದೇ ಅದು, ಮರ್ತೋಗಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮುಂದೆ ಕಲ್ತ್ಕೋತಾ ಹೋಗ್ತೀರಾ, ಮುಂದೆ ರೂಢಿ ಆಗ್ತಾ ಹೋಗುತ್ತೆ. ಇವಾಗ ಸಂಬಂಧಪಟ್ಟಂತ ಪಾಠಗಳೆಲ್ಲ ಮುಂದೆ ಇದಾವೆ. ಸೊ ಈಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿ ಇದರ ಡೈಮೆನ್ಷನಲ್ ಫಾರ್ಮುಲಾ ಯಾವ ರೀತಿ ಬರೆಯೋದು ಅಂತ ತಿಳ್ಕೊಳ್ಳಿ ಸಾಕು. ಈಗ ಎಕ್ಸಲರೇಷನ್ ಡೈಮೆನ್ಷನಲ್ ಫಾರ್ಮುಲಾ ನೋಡುವ. ಓಕೆನಾ, ವೆಲಾಸಿಟಿ ಡೈಮೆನ್ಷನಲ್ ಫಾರ್ಮುಲಾ ಏನು, ಮೇಲ್ಗಡೆ ವೆಲಾಸಿಟಿ ಡೈಮೆನ್ಷನಲ್ ಫಾರ್ಮುಲಾ ಬರ್ಬೇಕು ತಾನೆ. ಸೊ ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾ ಏನು, m⁻0 L⁻1 T⁻⁻1, ಹೌದಾ. ಇದು ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾ. ಜಸ್ಟ್ ನೋಡಿದ್ರಿ, ನಾನು ನಿಮಗೆ ನೆನ್ಪಿಟ್ಕೋ ಅಂತ ಕೂಡ ಹೇಳಿದ್ದೆ. ಟೈಮ್ ನ ಡೈಮೆನ್ಷನ್ ಏನಾಗಬೇಕಾಯ್ತು, ಇದಾಗಬೇಕಾಯ್ತು. ಓಕೆನಾ. ಈಗ ಟಿ ಮೇಲ್ಗಡೆ ಹೋದಾಗ ಏನಾಗುತ್ತೆ, T⁻1 ಇದೆ ಕೆಳಗಡೆ ಇದ್ದಾಗ. ಮೇಲ್ಗಡೆ ಹೋದಾಗ ಏನಾಗುತ್ತೆ, ಅದು T⁻⁻1 ಆಗುತ್ತೆ, ಹೌದಾ. ಮೇಲ್ಗಡೆ ಹೋದಾಗ ಏನಾಗುತ್ತೆ, ಅದು T⁻⁻1 ಆಗುತ್ತೆ. ಕೆಳಗಡೆ ಇದ್ದಾಗ T⁻1 ಇತ್ತು. ಸೊ ಅದನ್ನೇ ಮೇಲ್ಗಡೆ ತಗೋದಾಗ ಏನಾಯ್ತು, T⁻⁻1 ಆಯ್ತು. ಈಗ ಏನೇನಿದೆ ಅನ್ನೋದನ್ನ ಬರ್ಕೊಳ್ಳಿ. ಓಕೆನಾ, m⁻0 L⁻1 T⁻⁻1 ಇಂಟು T⁻⁻1 ಏನಾಗಬೇಕಾಯ್ತು. ಈ ತರ ಬಂದಾಗ ನೀವು ಏನು ಮಾಡಬೇಕು, ಇವೆಲ್ಲ ಘಾತಾಂಕ ನಿಯಮಗಳು, ಹೌದಾ. ಈ ತರ ಬಂದಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಟಿ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೋತೀರಾ, ಅಥವಾ ಕೆಳಗಡೆ ಬೇಸ್ ಏನಿದೆಯೋ ಅದನ್ನ ಇದ್ದಕ್ಕಿದ್ದಾಗೆ ಬರ್ಕೋತೀರಾ. ಮೇಲ್ಗಡೆ ಪವರ್ ನಲ್ಲಿ ಏನಿದೆಯೋ ಅಂದ್ರೆ ಘಾತ ಸೂಚಿ ಏನಿದೆಯೋ ಅದನ್ನ ನೀವು ಆಡ್ ಮಾಡ್ಕೋತೀರಾ ತಾನೆ. -1 ಪ್ಲಸ್ -1 ಆಯ್ತು. ಸೊ ಏನಾಗ್ಬೇಕಾಯ್ತು, T⁻⁻2 ಆಗ್ಬೇಕಾಯ್ತು, ಹೌದಾ. ಸೊ ಇಲ್ಲಿ T⁻⁻2 ಇದು ನಿಮ್ಮ ಎಕ್ಸಲರೇಷನ್ ನ ಡೈಮೆನ್ಷನಲ್ ಫಾರ್ಮುಲಾ. ನಾನು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಈ ಎಕ್ಸಲರೇಷನ್ ನ ಡೈಮೆನ್ಷನಲ್ ಫಾರ್ಮುಲಾ ಇದೆಯಲ್ವಾ, ಇದನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಈಗ ನಿಮ್ಗೆ ಹೋಮ್ ವರ್ಕ್, ನೀವು ಏನೇನ್ ಬರಿಬೇಕಪ್ಪ ಅಂತಂದ್ರೆ, ಫೋರ್ಸ್ ನ ಡೈಮೆನ್ಷನಲ್ ಫಾರ್ಮುಲಾವನ್ನ ನೀವೇ ಬರಿಬೇಕು. ಆದ್ರೆ ಅದಕ್ಕೆ ಏನಿದೆ, ಅದರ ಫಾರ್ಮುಲಾವನ್ನ ನಾನೇ ಕೊಟ್ಟಿರ್ತೇನೆ, ಆಯ್ತಾ. ಫೋರ್ಸ್ ನ ಫಾರ್ಮುಲಾ ಏನು, ಮಾಸ್ ಇಂಟು ಎಕ್ಸಲರೇಷನ್. ಅದೇ ರೀತಿ ನೀವು ಡೆನ್ಸಿಟಿ ಇದನ್ನ ಬರಿಬೇಕು. ಡೆನ್ಸಿಟಿ ಅಂತಂದ್ರೆ ಏನಪ್ಪ, ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಹೌದಾ. ಇದು ಡೆನ್ಸಿಟಿ ಫಾರ್ಮುಲಾ. ನೀವು ಅದರ ಡೈಮೆನ್ಷನಲ್ ಫಾರ್ಮುಲಾವನ್ನ ನೀವೇ ಬರಿಬೇಕು. ಸೊ ಇವೆರಡು ನಿಮ್ಮ ಹೋಮ್ ವರ್ಕ್. ವಿಡಿಯೋ ಪಾಸ್ ಮಾಡ್ಕೊಳ್ಳಿ. 3, 2, 1 ಅಂದ ತಕ್ಷಣ ಇಲ್ಲಿ ಆನ್ಸರ್ ಡಿಸ್ಪ್ಲೇ ಆಗುತ್ತೆ. 3, 2, 1 ಆನ್ಸರ್ ಡಿಸ್ಪ್ಲೇ ಆಗಿದೆ. ನಿಮ್ಮ ಆನ್ಸರು ಇದರ ಆನ್ಸರ್ ಟ್ಯಾಲಿ ಆಗುತ್ತಾ, ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಒಂದ್ ವೇಳೆ ನಾನೇ ತಪ್ಪಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈಗ ಆಂಗಲ್ ನ ಡೈಮೆನ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ, ಆಯ್ತಾ. ಈಗ ನೋಡಿ, 2 ಲೈನ್ ಇದೆ ಅಂತ ಇಟ್ಕೊಳ್ಳಿ, ಒಂದ್ರ ಮೇಲೆ ಒಂದು ಲೈನ್ ಇದೆ ಅಂತ ಇಟ್ಕೊಳ್ಳಿ. ಈಗ ಮೇಲ್ಗಡೆ ಇರೋ ಲೈನ್ ಒಂದ್ ಸ್ವಲ್ಪ ಈ ರೀತಿಯಾಗಿ
ತಿರುಗ್ತದು, ಒಂದು ರೀತಿ ಈ ರೀತಿ ರೊಟೇಟ್ ಆಯಿತು ಅಂತ ಇಟ್ಕೊಳ್ಳಿ, ಮೇಲಿರೋ ಲೈನ್ ಈ ರೀತಿ ರೊಟೇಟ್ ಆಯಿತು. ಆವಾಗ ಈ ಆ್ಯಂಗಲ್ ಇಲ್ಲಿ ಕ್ರಿಯೇಟ್ ಆಯಿತು. ಇದಕ್ಕೆ ನಾವೇನಂತ ಕರೆದಿದ್ವಿ ಫಸ್ಟ್ ಇದರಲ್ಲಿ, ಅಥವಾ ಮೇ ಬಿ ಸೆಕೆಂಡ್ ಪಾರ್ಟ್ನಲ್ಲಿ ಇದಕ್ಕೆ ಡಿ ಥೀಟಾ ಅಂತ ಕರೆದಿದ್ವಿ, ಹೌದಾ? ಇಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕಾದ್ರೆ, ಪೂರ್ತಿ ಮೂವ್ ಆದರೆ ಏನಾಗ್ತಿತ್ತು, ಒಂದು ಸರ್ಕಲ್ ರೆಡಿ ಆಗ್ತಿತ್ತು. ಈಗ ಜಸ್ಟ್ ಇಲ್ಲಿಂದ ಇಲ್ಲಿ ಮೂವ್ ಆಗಿದೆ ಅಂದರೆ ಒಂದು ಆರ್ಕ್ ಆಗುತ್ತೆ, ಹೌದಾ? ಒಂದು ಆರ್ಕ್ ಇಲ್ಲಿ ರೆಡಿ ಆಗುತ್ತೆ, ಓಕೆನಾ? ಸೊ ಈ ಆರ್ಕ್ ಲೆಂತ್ಗೆ ನಾವೇನಂತ ಕರೆದಿದ್ವಿ, ಡಿ ಎಸ್ ಅಂತ ಕರೆದಿದ್ವಿ, ಮತ್ತೆ ಈ ಡಿಸ್ಟೆನ್ಸ್ಗೆ ನಾವು ಆರ್ ಅಂತ ಕರೆದಿದ್ವಿ, ಹೌದಾ? ಇದರ ರೇಡಿಯಸ್ಗೆ ನಾವು ಆರ್ ಅಂತ ಕರೆದಿದ್ವಿ. ಪೂರ್ತಿಯಾಗಿ ರೌಂಡ್ ಹೊಡೆದ್ರೆ ಒಂದು ಸರ್ಕಲ್ ರೆಡಿ ಆಗ್ತಿತ್ತು, ಬಟ್ ಇಷ್ಟೇ ಹೊಡೆದಿದೆ ಇದು ರೌಂಡು. ಸೊ ಇಲ್ಲೊಂದು ಆರ್ಕ್ ಕ್ರಿಯೇಟ್ ಆಗಿದೆ, ಡಿ ಎಸ್ ಅಂತ ಅದಕ್ಕೆ ನಾವು ಕರೆದಿದ್ದೇವೆ. ಇವೆಲ್ಲ ನೀವು 2ನೇ ಭಾಗದಲ್ಲಿ ನೋಡಿರ್ತೀರ. ಈಗ ಈ ಆಂಗಲ್ ನ ಕಂಡುಹಿಡಿಲಿಕ್ಕೆ, ಆಂಗಲ್ ಅನ್ನ ರೇಡಿಯನ್ಗಳಲ್ಲಿ ಹೇಳೋದಕ್ಕೆ ಏನ್ ಫಾರ್ಮುಲಾ ಇತ್ತು, ಡಿ ಥೀಟಾ ಇಸ್ ಈಕ್ವಲ್ ಟು ಡಿ ಎಸ್ ಡಿವೈಡೆಡ್ ಬೈ ಆರ್ ಅನ್ನೋದಿತ್ತು, ಹೌದಾ? ಡಿ ಎಸ್ ಡಿವೈಡೆಡ್ ಬೈ ಆರ್ ಅನ್ನೋದಿತ್ತು. ಈಗ ಈ ಆಂಗಲ್ಗೆ ನಾವೇನ್ ಕಂಡುಹಿಡಿತಾ ಇದೀವಿ, ಇಲ್ಲಿ ಆಂಗಲ್ಗೆ ನಾವು ಡೈಮೆನ್ಷನಲ್ ಫಾರ್ಮುಲಾವನ್ನ ನೋಡ್ತಾ ಇದ್ದೇವೆ. ಸೊ ಡಿ ಥೀಟಾಗೆ ನಾವೇನ್ ಹಾಕೋಣ, ಒಂದು ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಣ. ಆಂಗಲ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಅಂತ. ಡಿ ಎಸ್ ಅಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಇರುವಂತ ಲೆಂತ್, ಇಲ್ಲಿಂದ ಇಲ್ಲಿಗೆ ಇರುವಂತ ಉದ್ದ, ಹೌದಾ? ಸೊ ಡಿ ಎಸ್ ಅಂದ್ರೆ ಡಿ ಎಸ್ ನ ಡೈಮೆನ್ಷನ್ ಏನಾಗಬೇಕಾಯ್ತು, ಅದು ಆಕ್ಚುಲಿ ಇಲ್ಲಿಂದ ಇಲ್ಲಿರುವಂತ ಲೆಂತ್ ತಾನೆ. ಸೊ ಡಿ ಎಸ್ ನ ಡೈಮೆನ್ಷನ್ ಲೆಂತ್ ಅನ್ನೋದಾಯ್ತು. ಆರ್, ಆರ್ ಅಂತಂದ್ರೆ ರೇಡಿಯಸ್, ಅಂದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್. ಆರ್ ನ ಡೈಮೆನ್ಷನ್ ಕೂಡ ಏನಾಗ್ಬೇಕಾಯ್ತು, ಎಲ್ ಅನ್ನೋದಾಗ್ಬೇಕಾಯ್ತು, ಹೌದಾ? ಎಲ್ ಮತ್ತೆ ಎಲ್, ಮೇಲ್ಗಡೆ ಇರೋ ಒಂದು ಎಲ್, ಕೆಳಗಡೆ ಇರೋ ಒಂದು ಎಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಡೈಮೆನ್ಷನ್ ಏನು ಉಳ್ಕೋತು, ಡೈಮೆನ್ಷನ್ ಏನು ಉಳ್ಕೊಳ್ಳೇ ಇಲ್ಲ ಇಲ್ಲಿ, ಹೌದಾ? ಎಂ ನ ಡೈಮೆನ್ಷನ್ ಎಷ್ಟಿದೆ, ಮಾಸ್ಗೆ ಎಷ್ಟು ಡೈಮೆನ್ಷನ್ ಇದೆ, 0 ಇದೆ. ಲೆಂತ್ ಅಂತೂ 1ರಿಂದ 1 ಕ್ಯಾನ್ಸಲ್ ಆಯ್ತು. ಸೊ ಲೆಂತ್ ನ ಡೈಮೆನ್ಷನ್ ಏನಾಗ್ಬೇಕಾಯ್ತು, ಅದು ಕೂಡ 0 ಆಗ್ಬೇಕಾಯ್ತು. ಟಿಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ, ಇಲ್ಲಪ್ಪ. ಸೊ ಟಿ ಡೈಮೆನ್ಷನ್ ಏನಾಗ್ಬೇಕಾಯ್ತು, ಅದು ಕೂಡ 0 ಆಗ್ಬೇಕಾಯ್ತು. ಎಂ ನ ಡೈಮೆನ್ಷನ್ ಕೂಡ 0, ಎಲ್ ನ ಡೈಮೆನ್ಷನ್ ಕೂಡ 0, ಟಿ ನ ಡೈಮೆನ್ಷನ್ ಕೂಡ 0. ಅಂದ್ರೆ ಈ ಫಿಸಿಕಲ್ ಕ್ವಾಂಟಿಟಿಗೆ ಎಲ್ಲ ಡೈಮೆನ್ಷನ್ಗಳು ಕೂಡ 0 ಆಗಿದ್ದಾವೆ. ಅಂದ್ರೆ ಈ ಫಿಸಿಕಲ್ ಕ್ವಾಂಟಿಟಿಗೆ ಡೈಮೆನ್ಷನ್ನೇ ಇಲ್ಲ ಅಂತ ನಾವು ಹೇಳ್ಬೋದು. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಈ ಆಂಗಲ್ ಅನ್ನೋದು ಒಂದು ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಓಕೆ, ಈ ಆಂಗಲ್ ಏನ್ ಹಾಗಾದ್ರೆ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಇನ್ನು ನಿಮ್ಗೆ ಹೋಮ್ವರ್ಕ್ ಬೇಕಾ, ಒಂದ್ ವೇಳೆ ಬೇಕಾಗಿದ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ನಿಮ್ಗೆ NCERT ನಲ್ಲಿ ಒಂದು ಅಪೆಂಡಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಪೆಂಡಿಕ್ಸ್ ಅಂತಂದ್ರೆ ಒಂದು ಕೋಷ್ಟಕ, ಒಂದು ಕಾಲಮ್ ಹಾಕೊಟ್ಟಿದ್ದಾರೆ. ಏನೇನ್ ಫಿಸಿಕಲ್ ಕ್ವಾಂಟಿಟಿ ಇದಾವಲ್ವಾ, ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಕ್ವಾಂಟಿಟಿದು ಅವರು ಡೈಮೆನ್ಷನಲ್ ಫಾರ್ಮುಲಾವನ್ನ ಅದರಲ್ಲಿ ಬರ್ದಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಅದ್ರ ಫಾರ್ಮುಲಾನು ಅವ್ರು ಅಲ್ಲೇ ಬರ್ದಿದ್ದಾರೆ. ನೀವು ಎಷ್ಟೇ ಡೈಮೆನ್ಷನಲ್ ಫಾರ್ಮುಲಾಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು, ಆಯ್ತಾ? ಆ PDF ಅನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತಾನೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ಅವರವರು ಜಾಯ್ನ್ ಆಗಬಹುದು. ಇವತ್ತಿನ ವಿಡಿಯೋಗಿಷ್ಟೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.